35th or question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, the sum of interior angles of a polygon of n sides is n minus 2 into 180. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ನಥಿಂಗ್ ಬಟ್ ಏನು SN ಕೊಟ್ಟಿದ್ದಾರೆ. SN is equal to n minus 2 into 180 ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, if the interior angles of a pentagon ಅಂತ ಕೊಟ್ಟಿದ್ದಾರೆ. ಸೊ ನೀಟಾಗಿ ಏನ್ ಕೊಟ್ಟಿದ್ದಾರೆ, ಪೆಂಟಗಾನ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪೆಂಟಗಾನ್ ಅಂದ್ರೆ ಎಷ್ಟು ಸೈಡ್ಸ್ ಇರ್ತವೆ, ಪೆಂಟಗಾನ್ ಅಂದ್ರೆ 5 ಸೈಡ್ಸ್ ಇರುತ್ತೆ. ಸೊ ಎನ್ ವ್ಯಾಲ್ಯೂ ಏನು 5 ಅಂತ ಗೊತ್ತಾಯ್ತು. ಸೊ ನಾವ್ ಇವಾಗ ಏನ್ ಮಾಡೋಣ, ಎನ್ ಇದ್ದಲ್ಲಿ 5 ಹಾಕೋಣ. S5 is equal to, ಓಕೆ, ಎನ್ ಇದ್ದಲ್ಲಿ 5 minus 2 into 180. ಈಗ S5 is equal to 5 ಅಲ್ಲಿ 2 ಹೋದ್ರೆ 3 into 180. S5 is equal to, ಈಗ 3 0 0, 3 8 24, 2 carry, 3 1 3, 3 plus 2 5. So sum of 5 terms ಎಷ್ಟಾಯ್ತು, 540 degree ಆಯ್ತು. ಓಕೆ, ಸೊ ಅವ್ರು ಆಮೇಲೆ ಏನ್ ಕೊಟ್ಟಿದ್ದಾರೆ, if the interior angles of a pentagon are in arithmetic progression. ಓಕೆ, ಸೊ arithmetic progression ಆಯ್ತು ಅಂತ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡೋಣ, ಓಕೆ, arithmetic progression ಅಂದ್ರೆ ಏನು, A1 A2 A3 A4 A5. ಓಕೆ, ಸೊ ಈಗ 5 ಆಂಗಲ್ ಇರುತ್ತೆ, ಹೌದಾ? ನೀವೇ ನೋಡಿದ್ರೆ ಪೆಂಟಗಾನ್ ಅಂತಂದ್ರೆ, ಓಕೆ, 5 ಸೈಡ್ ಇರುತ್ತೆ, 5 ಆಂಗಲ್ ಇರುತ್ತೆ. ಓಕೆ, ಸೊ ಆ 5 ಆಂಗಲ್ ನ, ಓಕೆ, ನಾವು A1 A2 A3 A4 A5 ಅಂತ ತಗೋಣ. ಸೊ ಇದೇನ್ ಬರ್ತೀನಿ, ಲೆಟ್ A1 A2 A3 A4 A5 be the interior angles of ಪೆಂಟಗಾನ್ ಅಂತ ತಗೋಣ. ಓಕೆ, ಸೊ 5 ಆಂಗಲ್ ನ A1 A2 A3 A4 A5 ಅಂತ ತಗೋಣ. ಓಕೆ, ಆಮೇಲೆ ಅವ್ರು ಏನ್ ಕೊಟ್ಟಿದ್ದಾರೆ, ಅಂಡ್ ಇಟ್ಸ್ ಲೀಸ್ಟ್ ಆಂಗಲ್ ಇಸ್ 72. ಲೀಸ್ಟ್ ಆಂಗಲ್ ನಾನು A1 ಅಂತ ತಗೋತೀನಿ. ಸೊ A1 is equal to A is equal to ಎಷ್ಟು, 72 ಡಿಗ್ರಿ ಅಂತ ತಗೊಂತೀವಿ. ಓಕೆ, ಸೊ ಈಗ ನಮಗೆ A1 ಆಲ್ರೆಡಿ ಗೊತ್ತಾಯ್ತು, ಎಷ್ಟು 72 ಡಿಗ್ರಿ ಅಂತ ಗೊತ್ತಾಯ್ತು. ಈಗ ನಾವೇನ್ ಮಾಡ್ಬೇಕು, then find all the interior angles of the pentagon. ಓಕೆ, ಸೊ ಈಗ ಎಲ್ಲ ಆಂಗಲ್ ಕಂಡಿಡ್ಬೇಕು. ಓಕೆನಾ? ಸೊ ಇವಾಗ ನಥಿಂಗ್ ಬಟ್ ನಾವ್ ಏನೇನ್ ಕಂಡಿಡ್ಬೇಕು, A2 ಕಂಡಿಡ್ಬೇಕು, A3 ಕಂಡಿಡ್ಬೇಕು, A4 ಕಂಡಿಡ್ಬೇಕು, ಇದೇ ರೀತಿ A5 ಕೂಡ ಕಂಡಿಡ್ಬೇಕು. 4 ಆಂಗಲ್ ಕಂಡಿಡ್ಬೇಕು. ಓಕೆ, ಈಗ ನಮಗೆ ಏನ್ ಗೊತ್ತು, S5 ವ್ಯಾಲ್ಯೂ ಗೊತ್ತು. ಓಕೆ, ಸೊ ನಮ್ಗೆ ಇವಾಗ ಏನ್ ಗೊತ್ತು, S5 ವ್ಯಾಲ್ಯೂ ಬಂದ್ಬಿಟ್ಟು 540 ಅಂತ ಗೊತ್ತು. ಅಂದ್ರೆ 5 ಆಂಗಲ್ ಆಡ್ ಮಾಡಿದ್ರೆ 540 ಬರುತ್ತೆ. ಸೊ ಈಗ ನಮ್ಗೆ ಏನ್ ಗೊತ್ತು, SN is equal to n by 2 into 2a plus n minus 1 into d. ಓಕೆ, ಈಗ ನಾನೇನ್ ಮಾಡ್ತೀನಿ, n ಇದ್ದಲ್ಲಿ 5 ಹಾಕ್ತೀನಿ. ಓಕೆ, 5 by 2 into 2 into a ವ್ಯಾಲ್ಯೂ ಏನು 72 ಅಂತ ಗೊತ್ತು. 72 ಪ್ಲಸ್ n ವ್ಯಾಲ್ಯೂ ಏನು 5 ತಗೊಂಡಿದ್ವಿ, 5 minus 1 into d ವ್ಯಾಲ್ಯೂ ಗೊತ್ತಿಲ್ಲ, ಆಸ್ ಇಟ್ ಈಸ್ ಬರ್ತೀನಿ. ಈಗ ನಮಗೆ S5 ವ್ಯಾಲ್ಯೂ ಎಷ್ಟು ಅಂತ ಗೊತ್ತು, 540 ಅಂತ ಗೊತ್ತು. S5 ದಲ್ಲಿ 540 is equal to 5 by 2 into, ಓಕೆ, 72 2 ಏನಾಗುತ್ತೆ, 2 2 4, 2 7 14 ಆಗುತ್ತೆ. ಈಗ 5 ಅಲ್ಲಿ 1 ಹೋದ್ರೆ 4D ಆಗುತ್ತೆ. ಓಕೆ, ಸೊ ಈ ಕಡೆ ತಗೊಂತೀನಿ ಇವಾಗ. ಈಗ ನೀವು ನೋಡ್ರಿ, ಓಕೆ, ಡಿವೈಡರ್ ಈ ಕಡೆ ಹೋದ್ರೆ ಇಂಟು ಆಗುತ್ತೆ. 540 into 2, ಓಕೆ, ಇದು ಇಂಟು ಇರೋದು ಈ ಕಡೆ ಬಂದ್ರೆ ಡಿವೈಡ್ ಆಗುತ್ತೆ. ಡಿವೈಡ್ ಬೈ 5 ಇಸ್ ಈಕ್ವಲ್ ಟು, ಇಲ್ಲಿ ಉಳಿದಿದ್ದೇನು 144 ಪ್ಲಸ್ 4D ಉಳಿತು. ಓಕೆ, ಈಗ ಕ್ಯಾನ್ಸಲ್ ಮಾಡಿದ್ರೆ 5 1 5. ಓಕೆ, 5 ಟೇಬಲ್ ಅಲ್ಲಿ 4 ಹೋಗಲ್ಲ, 1 0 ಆದ ತಕ್ಷಣ 40 ಆಗುತ್ತೆ. 5 8 40. ಓಕೆ, ಈಗ 108 into 2, ಓಕೆ, ಏನಾಗುತ್ತೆ, 2 8 16, 1 ಕ್ಯಾರಿ, 2 0 0 0 plus 1 1, 2 1 2. ಓಕೆ, is equal to 144 plus 4D. ಓಕೆ, ಈಗ ಪ್ಲಸ್ 44 ಈ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 144 ಈ ಕಡೆ ಬರುತ್ತೆ. ಈ ಪ್ಲಸ್ 144 ಈ ಕಡೆ ಬಂದ್ರೆ ಮೈನಸ್ 144 ಆಗುತ್ತೆ. is equal to 4D. ಈಗ ಸಬ್ಟ್ರಾಕ್ಟ್ ಮಾಡೋಣ. 216 ಅಲ್ಲಿ 144 ಹೋಗ್ಬೇಕು, 6 ಅಲ್ಲಿ 4 ಹೋದ್ರೆ 12. ಓಕೆ, ಇದೇನ್ ಮಾಡ್ತೀನಿ, ಇಲ್ಲಿ 12 ತಗೊಂತೀವಿ, ಇದು 11 ಆಗುತ್ತೆ. 11 ಅಲ್ಲಿ 4 ಹೋದ್ರೆ 1 ಅಲ್ಲಿ 1 ಹೋದ್ರೆ 0. ಸೊ ಎಷ್ಟು ಬಂತು, 72 ಬಂತು. ಓಕೆ, ಸೊ ನಾನು ಇಲ್ಲಿ ಏನ್ ಬರ್ತೀನಿ, ಇಲ್ಲಿ
72 ಅಂತ ಬರೀತೀನಿ. ಓಕೆ, ಸೊ ಇವಾಗ 72 ಇಸ್ ಈಕ್ವಲ್ ಟು 40 ಆಯ್ತು. ಇದನ್ನ ಉಲ್ಟಾ ಬರೆದ್ರೆ 40 ಇಸ್ ಈಕ್ವಲ್ ಟು 72 ಆಯ್ತು. ಈಗ ಡಿ ಇಸ್ ಈಕ್ವಲ್ ಟು 72 ಇಂಟು 4 ಈ ಕಡೆ ಬಂದ್ರೆ ಡಿವೈಡ್ ಬೈ 4 ಆಯ್ತು. ಈ ಕ್ಯಾನ್ಸಲ್ ಮಾಡಿದ್ರೆ 4 1 ಜಾ 4. ಓಕೆ, ಎಷ್ಟು ಉಳಿತು? 3 ಉಳಿತು. 30 4 8 ಜಾ 32. ಸೊ ಟಿ ವ್ಯಾಲ್ಯೂ ಏನಂತ ಗೊತ್ತಾಯ್ತು? 18 ಅಂತ ಗೊತ್ತಾಯ್ತು. ಸೊ ಈಗ ನಾನೇನ್ ಮಾಡ್ತೀನಿ ಇವಾಗ, ಟಿ ವ್ಯಾಲ್ಯೂ 18 ಅಂತ ಗೊತ್ತಾಯ್ತು, ಅದನ್ನ ಇಲ್ಲಿ ಬರ್ಕೊಡ್ತೀನಿ. ಓಕೆ, ಸೊ ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಅಂತ. ಓಕೆ, ಡಿ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಈಗ ನಮಗೆ ಡಿ ವ್ಯಾಲ್ಯೂ ಗೊತ್ತಾಯ್ತು. ಓಕೆ, ಈಗ ನಮ್ಗೆ ಎ ವ್ಯಾಲ್ಯೂ ಗೊತ್ತು, ಡಿ ವ್ಯಾಲ್ಯೂ ಗೊತ್ತಂದ್ರೆ ನಾವು ಯಾವ ಟರ್ಮ್ ಆದ್ರೂ ಕಂಡಿಡ್ಬೋದು. ಈಗ ನನಗೆ ಆಲ್ರೆಡಿ A1 ಗೊತ್ತು. ಈಗ ನಾನು A2 A3 A4 A5 ಕಂಡಿಡ್ಬೇಕು. ಓಕೆ, ಯಾವ ತರ ನೋಡ್ರಿ. ಓಕೆ, ಈಗ ನಿಮಗೆ ಒಂದ್ ಶಾರ್ಟ್ ಕಟ್ ಏನ್ ಗೊತ್ತಿರ್ಬೇಕಂದ್ರೆ A3 ನಾಗ ಏನು ಬರ್ತೀವಿ, ಎ ಬರ್ಬಿಟ್ಟು ಇಲ್ಲಿ 3 ಇದ್ರೆ ಅದಕ್ಕೆ ಒಂದ್ ಕಡಿಮೆ ಮಾಡಿ 2D ಅಂತ ಬರ್ತೀವಿ. A5 ಅಂದ್ರೆ ಏನು, A ಪ್ಲಸ್ ಇಲ್ಲಿ 5 ಇದ್ರೆ ಅದಕ್ಕೆ ಒಂದ್ ಕಡಿಮೆ ಮಾಡ್ಬಿಟ್ಟು 4D ಅಂತ ಬರಿತೀವಿ. ಸೊ ಅದೇ ರೀತಿ ನಾವು ಇವಾಗ A2 ಬಂದ್ರೆ ಏನಾಗುತ್ತೆ, A2 ಇಸ್ ಈಕ್ವಲ್ ಟು A ಪ್ಲಸ್ 2ಗೆ 1 ಕಡಿಮೆ ಮಾಡಿದ್ರೆ 1 ಆಗುತ್ತೆ. ಸೊ A2 ಇಸ್ ಈಕ್ವಲ್ ಟು A ಪ್ಲಸ್ 1D. ಎ ವ್ಯಾಲ್ಯೂ ಗೊತ್ತೆಷ್ಟು? 72. ಓಕೆ, ನೀವೇ ನೋಡಿದ್ರೆ ಎ ವ್ಯಾಲ್ಯೂ ಬಂದ್ಬಿಟ್ಟು 72 ಅಂತ ಕೊಟ್ಟಿದ್ದಾರೆ, ಪ್ಲಸ್ 1 ಇಂಟು ಡಿ ವ್ಯಾಲ್ಯೂ ಏನು 18. ಓಕೆ, ಸೊ ಏನಾಗುತ್ತೆ 72 ಪ್ಲಸ್ 1 ಇಂಟು 18 ಏನಾಗುತ್ತೆ 18 ಆಗುತ್ತೆ. ಸೊ ಇವ್ರಿಬ್ರು ಆಡ್ ಮಾಡಿದ್ರೆ 2 ಪ್ಲಸ್ 8 ಏನಾಗುತ್ತೆ 10 ಆಗುತ್ತೆ. ಓಕೆ, 7 ಪ್ಲಸ್ 8 8 ಪ್ಲಸ್ 1 9 ಆಗುತ್ತೆ. ಸೊ A2 ವ್ಯಾಲ್ಯೂ ಬಂದ್ಬಿಟ್ಟು 90 ಡಿಗ್ರಿ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ A3 ಏನಂತ ಬರೀಬಹುದು, A3 ಬಂದ್ಬಿಟ್ಟು A ಪ್ಲಸ್ ಇಲ್ಲಿ 3 ಇದೆ, ಅದಕ್ಕೆ ಒಂದು ಕಡಿಮೆ ಮಾಡಿದ್ರೆ 2 ಬರುತ್ತೆ. A ಪ್ಲಸ್ 2 ಆಯ್ತು. ಎ ವ್ಯಾಲ್ಯೂ ಏನು, ಎ ವ್ಯಾಲ್ಯೂ 72 ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಏನು 18. ಸೊ ಏನಾಗುತ್ತೆ 72 ಪ್ಲಸ್ 18 2 ಜಾ 36. ಇದನ್ನ ಆಡ್ ಮಾಡಿದ್ರೆ 2 ಪ್ಲಸ್ 6 8, 7 ಪ್ಲಸ್ 3 108 ಆಯ್ತು. ಇದು ಬಂದ್ಬಿಟ್ಟು ಥರ್ಡ್ ಆಂಗಲ್ ವ್ಯಾಲ್ಯೂ 108 ಡಿಗ್ರಿ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡೋಣ, A4 ಕಂಡಿಡಿಯೋಣ. ಓಕೆ, A4 ಬಂದ್ಬಿಟ್ಟು ಏನು, A4 ಅಂದ್ರೆ A ಪ್ಲಸ್ ಇಲ್ಲಿ 4 ಇದೆ, ಒಂದ್ ಕಡಿಮೆ ಮಾಡ್ಬಿಟ್ಟು ಇಂಟು ಡಿ ಮಾಡ್ರಿ. A ಪ್ಲಸ್ 3D. ಎ ವ್ಯಾಲ್ಯೂ 72 ಅಂತ ಗೊತ್ತು, 3 ಇಂಟು ಡಿ ವ್ಯಾಲ್ಯೂ ಏನು 18 ಅಂತ ಗೊತ್ತು. ಓಕೆ, ಈಗ 72 ಪ್ಲಸ್ 18 3 ಜಾ ಏನಾಗುತ್ತೆ 3 8 ಜಾ 24, 3 1 ಜಾ 3 ಪ್ಲಸ್ 2 5 ಆಯ್ತು. ಹಿಂಗ ಆಡ್ ಮಾಡಿದ್ರೆ 2 ಪ್ಲಸ್ 4 6 ಆಯ್ತು. 7 ಪ್ಲಸ್ 5 12 ಆಯ್ತು. ಸೊ ಫೋರ್ತ್ ಆಂಗಲ್ ಬಂದ್ಬಿಟ್ಟು ಎಷ್ಟು 126 ಡಿಗ್ರಿ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ A5 ಕಂಡಿಡಿಯೋಣ. A5 ಅಂದ್ರೆ ಏನು, A ಪ್ಲಸ್ 5 ಇದೆ, ಒಂದ್ ಕಡಿಮೆ ಮಾಡಿದ್ರೆ 4, A ಪ್ಲಸ್ 4D ಆಯ್ತು. ಎ ವ್ಯಾಲ್ಯೂ 72 ಪ್ಲಸ್ 4 ಇಂಟು ಡಿ ವ್ಯಾಲ್ಯೂ ಏನು 18. ಓಕೆ, 72 ಪ್ಲಸ್ ಈಗ 4 8 ಜಾ 32, 3 ಕ್ಯಾರಿ, 4 1 ಜಾ 4, 4 ಪ್ಲಸ್ 3 7 ಆಯ್ತು. ಸೊ ಆಡ್ ಮಾಡಿದ್ರೆ 2 ಪ್ಲಸ್ 2 4 ಆಯ್ತು. 7 ಪ್ಲಸ್ 7 ಏನಾಯ್ತು 14 ಆಯ್ತು. ಸೊ ಫಿಫ್ತ್ ಆಂಗಲ್ ಬಂದ್ಬಿಟ್ಟು 144 ಡಿಗ್ರಿ ಆಯ್ತು. ಸೊ ಲಾಸ್ಟ್ ಏನ್ ಬರೀತೀವಿ ಅಂದ್ರೆ 5 angles are ಓಕೆ, ನಾವ್ ಏನೇನ್ ತಗೊಂಡಿದ್ವಿ, A1, A2, A3, A4, A5 ಅಂತ ತಗೊಂಡಿದ್ವಿ. ಸೊ A1 ವ್ಯಾಲ್ಯೂ ಏನು 72 ಅಂತ ಗೊತ್ತು. ಈ A2 ವ್ಯಾಲ್ಯೂ ಏನು 90. ಓಕೆ, A3 ವ್ಯಾಲ್ಯೂ ಬಂದ್ಬಿಟ್ಟು 108, A4 ವ್ಯಾಲ್ಯೂ ಬಂದ್ಬಿಟ್ಟು 126, ಆಮೇಲೆ A5 ವ್ಯಾಲ್ಯೂ ಬಂದ್ಬಿಟ್ಟು 144 ಡಿಗ್ರಿ. ಓಕೆ, ಸೊ ಇವು ಬಂದ್ಬಿಟ್ಟು 5 angles ಆಫ್ ಪೆಂಟಗಾನ್. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ನೀವು ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಓಕೆ, ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ 2024 ಮ್ಯಾಥ್ಸ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಅದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ.
ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.